ಕಳೆದ ಮೂರುವರೆ ವರ್ಷದಿಂದಲೂ ಕೂಡ ನಾಪತ್ತೆಯಾಗಿದ್ದ ಸಂಸದ ಅನಂತಕುಮಾರ್ ಹೆಗ್ಡೆ ಅವರು ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆ ಇದೀಗ ಫಿನಿಕ್ಸ್ ರೀತಿಯಲ್ಲಿ ಆಕ್ಟಿವ್ ಆಗಿದ್ದಾರೆ. ಬಟ್ ತಮ್ಮ ಬೆಂಬಲಿಗರ ಸಭೆ ಕೂಡ ಮಾಡ್ತಾ ಇದ್ದಾರೆ, ಕ್ಷೇತ್ರದಲ್ಲಿ ಪ್ರವಾಸ ಕೈಗೊಂಡಿದ್ದಾರೆ. ಆದ್ರೆ ಜನರ ಭೇಟಿ, ಸಮಸ್ಯೆ ಆಲಿಸೋಕೆ ಸರ್ಕಾರದಿಂದ ಕೊಟ್ಟಿದ್ದ ಕಚೇರಿ ಹಲವು ತಿಂಗಳಿಂದ ಸಿಬ್ಬಂದಿ ಇಲ್ಲದೆ ಬೀಗ ಸಮಸ್ಯೆ ಹೇಳ್ಕೊಳ್ಳೋಕ್ ಬರೋ ಜನರಿಗೆ ಪಾಪ ಬೀಗ ಹಾಕಿದ ಕಚೇರಿ ನೋಡ್ಕೊಂಡು ವಾಪಸ್ ಹೋಗುವಂಗಾಗಿದೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಜನಪ್ರತಿನಿಧಿಯಾದವರು ಜನರ ಕಷ್ಟಕ್ಕೆ ಸ್ಪಂದನೆ ಮಾಡಬೇಕು. ಆದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದಕ್ಕೆ ವಿರುದ್ಧವಾಗಿದೆ. ಕಳೆದ 4 ವರ್ಷದಿಂದ ಉತ್ತರ ಕನ್ನಡ ಜಿಲ್ಲೆಯ ಸಂಸದರಾದ ಅನಂತಕುಮಾರ್ ಹೆಗಡೆ ಅವರು ಕಾಣೆಯಾಗಿದ್ದಾರೆ. ಹಾಗೆ ಅವರ ಕಚೇರಿಯಲ್ಲಿರೋ ಸಿಬ್ಬಂದಿಗಳು ಕೂಡ ಕಾಣೆಯಾಗಿರುವಂಥದ್ದು. ನಾವಿವತ್ತು ಕಾರವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿರುವಂತಹ ಸಂಸದರ ಕಚೇರಿಯಲ್ಲಿದ್ದೀವಿ. ಇಲ್ಲಿಯ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನೀವು ನೋಡ್ಬೋದು, ಉತ್ತರ ಕನ್ನಡ ಜಿಲ್ಲೆಯಿಂದ ಯಾರೇ ಸಂಸದರ ಬಳಿ ಸಮಸ್ಯೆಯನ್ನು ಹೇಳ್ಕೊಳ್ಬೇಕು ಅಂತ ಏನಾದರೂ ಬಂದರೆ ಬೀಗ ಹಾಕಿದ ಕಚೇರಿಯನ್ನು ನೋಡುವಂಥ ಪರಿಸ್ಥಿತಿ ಉತ್ತರ ಕನ್ನಡ ಜಿಲ್ಲೆಯ ಜನರದ್ದಾಗಿರುವಂಥದ್ದು. ನೀವು ನೋಡ್ಬೋದು ಹೇಗೆ ಬೀಗವನ್ನು ಹಾಕಿಟ್ಟಿದ್ದಾರೆ ಅಂತ. ಹೌದು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ 4 ವರ್ಷದಿಂದ ಸಂಸದರು ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾ ಇರಲಿಲ್ಲ. ಆರೋಗ್ಯದ ಸಮಸ್ಯೆಯನ್ನು ಹೇಳ್ಕೊಂಡಿದ್ರು. ಹಾಗಾಗಿ ಅವರು ಚಿಕಿತ್ಸೆ ಪಡ್ಕೊಳ್ತಿದ್ರು ಅಂತ ಹೇಳಿದ್ರು. ಆದರೆ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದ್ದಂಗೆ ದಿಢೀರನೆ ಪ್ರತ್ಯಕ್ಷರಾಗಿದ್ದಾರೆ. ಪ್ರತಿ ಹಂತದಲ್ಲೂ ಬಾಂಬನ್ನು ಸಿಡಿಸ್ತಾ ಇದ್ದಾರೆ. ಜೊತೆಗೆ ಇಡೀ ಜಿಲ್ಲೆಯಲ್ಲಿ ತಾಲೂಕುವಾರು ಮಟ್ಟದಲ್ಲಿ ತಮ್ಮ ಬೆಂಬಲಿಗರನ್ನು ಅವರು ಭೇಟಿಯಾಗಿ ಸಭೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಸಾರ್ವಜನಿಕರ ಕಷ್ಟಕ್ಕೆ ಸ್ಪಂದಿಸುವಂತಹ ಕೆಲಸವನ್ನು ಮಾತ್ರ ಮಾಡ್ತಾ ಇಲ್ಲ. ತಮ್ಮ ರಾಜಕೀಯ ಚಟುವಟಿಕೆಯಲ್ಲಿ ಸಕ್ರಿಯರಾಗಿದ್ದಾರೆ, ಆದರೆ ಸಾರ್ವಜನಿಕರಿಗೆ ಮಾಡಬೇಕಂತ ಕೆಲಸವನ್ನು ಮಾಡ್ತಾ ಇಲ್ಲ. ಇವರ ಕಚೇರಿ ಯಾವ ರೀತಿಯಲ್ಲಿ ಬಾಗಿಲಾಕಿದೆ ಅಂತ ನೀವು ನೋಡಿದರೆ ಇದಕ್ಕೆ ನಿದರ್ಶನವಾಗುತ್ತೆ. ನೀವು ನೋಡೋದು, ಪಕ್ಕದ ಭಾಗದಲ್ಲಿರುವಂಥ ಕಚೇರಿಗಳು ಓಪನ್ ಇರ್ತವೆ, ಎಲ್ಲರೂ ಕೂಡ ಕಚೇರಿಯಲ್ಲಿ ಕೆಲಸ ಮಾಡ್ತಾರೆ. ಆದರೆ ಸಂಸದರ ಕಚೇರಿ ಮಾತ್ರ ಹೀಗೆ ಬೀಗ ಹಾಕಿಕೊಂಡಿರುವಂಥದ್ದನ್ನು ನೀವು ಗಮನಿಸ್ಬೋದಾಗಿದೆ. ಈ ರೀತಿಯ ಪರಿಸ್ಥಿತಿ ಉತ್ತರ ಕನ್ನಡ ಜಿಲ್ಲೆಯ ದೌರ್ಭಾಗ್ಯ ಅಂತಲೇ ಹೇಳಬೇಕು. ಯಾಕಂದರೆ ಈ ಹಿಂದೆ ಅಪರೂಪಕ್ಕೆ ಅನ್ನುವಂತಹ ಇಲ್ಲಿ ಕಚೇರಿಯ ಬಾಗಿಲನ್ನು ತೆಗಿತಾ ಇದ್ದರು. ಆದರೆ ಈಗ ಅದಕ್ಕೂ ಗತಿ ಇಲ್ಲ. ಯಾಕೆಂದರೆ ಒಂದೆಡೆ ಚುನಾವಣೆ ಹತ್ತಿರ ಬರ್ತಾ ಇದೆ, ಸರ್ಕಾರದಿಂದ ನೇಮಿಸಿರುವಂತಹ ಪಿ ಎ ಕೂಡ ಪದೋನ್ನತಿ ಪಡೆದು ಹೋಗಿರುವಂಥದ್ದು. ಹೀಗಾಗಿ ಕಚೇರಿಯಲ್ಲಿ ಯಾವ ಸಿಬ್ಬಂದಿಗಳು ಇಲ್ಲ. ಜನರೇನಾದರೂ ಕಷ್ಟ ಅಂತ ಹೇಳಿ ತಮ್ಮ ಕೇಂದ್ರ ಸರ್ಕಾರದಿಂದ ಒಂದಿಷ್ಟು ಯಾವುದಾದ್ರು ಕೆಲಸ ಆಗಬೇಕು ಅಂತಂದ ಬಂದರೆ ಈ ಬೀಗವನ್ನೇ ನೋಡಿಕೊಂಡು ವಾಪಸ್ ಹೋಗಬೇಕು. ಸಂಸದರು ಖಂಡಿತವಾಗಿ ಸಿಗೋದಿಲ್ಲ. ಈ ರೀತಿಯ ಪರಿಸ್ಥಿತಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಜನರದ್ದು. ಆರೋಗ್ಯದ ನೆಪ ಒಡ್ಡಿ ಏನೇನೋ ಕಾರಣಗಳು ಹೇಳ್ತಾರೆ. ಆದರೆ ಈಗ ಸದ್ಯಕ್ಕಂತೂ ಈಗ ಪ್ರತ್ಯಕ್ಷರಾಗಿದ್ದ ಕ್ಷೇತ್ರದಲ್ಲಿ ಜನರಿಗಂತೂ ಸಿಗ್ತಾ ಇಲ್ಲ, ಕಾರ್ಯಕರ್ತರಿಗೆ ಸಿಗ್ತಾ ಇರುವಂಥ ಸಂಸದರು ಕಚೇರಿಗೆ ಬಂದು ಒಂದು ಬಾರಿ ಜನರ ಸಮಸ್ಯೆಯನ್ನು ಆಲಿಸಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.